ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ. ಇವತ್ತು ಮೀನು ಸಾಂಬಾರನ್ನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಒಂದು ಸಲ ಚೆಕ್ ಮಾಡ್ಕೊಬನ್ನಿ. ನಾನಿಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಉಂಡೆಮೆಣಸು ಎಲ್ಲ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದಕ್ಕೇನೆ ತೆಂಗಿನಕಾಯಿ, ಟೊಮೆಟೊ, ಧನಿಯಾ, ಅಚ್ಕಾರದ ಪುಡಿ, ಚಕ್ಕೆ ಲವಂಗದ ಪುಡಿ, ಮೆಂತ್ಯ, ಹಾಗೆ ಗಸಗಸೆ 1 ಸ್ಪೂನ್, ಕಡಲೆ 1 ಸ್ಪೂನ್ ಹಾಕಿ ರುಬ್ಕೊತಾ ಇದ್ದೀನಿ. ಹುಣಸೆಹಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಇಟ್ಕೊಳ್ಳೋಣ. ರುಬ್ಕೊಂಡಿರೋ ಮಸಾಲಾನ ಅದಕ್ಕೆ ಹಾಕಿ, ಅದಕ್ಕೇ ಹುಣಸೆಹಣ್ಣು ರಸನೂ ಹಾಕಿ ಕುದಿಯೋಕ್ಕೆ ಬಿಡೋಣ. ಈಗ ನೀರು ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸಾಂಬಾರನ್ನ ಹದ ಮಾಡ್ಕೊಳ್ಳೋಣ. ಅದಕ್ಕೆ 1-2 ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ಹಸಿದು ಹಾಕಿ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಸಾಂಬಾರು ಕುದ್ದ ಮೇಲೇ ಉಪ್ಪು, ಖಾರ, ಹುಳಿ ಎಲ್ಲ ನೋಡಿ ಆಮೇಲೆ ಮೀನು ಬಿಡೋಣ. ಮೀನು ಬಿಟ್ಟು ಒಂದು ಕುದಿ ಕುದಿದ್ರೆ ಮೀನು ಸಾಂಬಾರು ರೆಡಿ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.